ವೀಕ್ಷಕರೇ ನಮಸ್ಕಾರ. ನಾವಿವತ್ತು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಕುಂಬ್ಳೂರು ಗ್ರಾಮದಲ್ಲಿದ್ದೀವಿ. ಈ ಸಮಯದಲ್ಲಿ ಅಂದರೆ ಜನವರಿ ಫೆಬ್ರವರಿ ತಿಂಗಳಲ್ಲಿ ಅಡಿಕೆ ತೋಟಗಳಲ್ಲಿ ನಮಗೆ ಹೆಚ್ಚಾಗಿ ಸಣ್ಣ ಗಿಡ ಇರ್ಬೋದು ಅಥವಾ ದೊಡ್ಡ ಗಿಡ ಇರ್ಬೋದು, ಆ ತೋಟದಲ್ಲಿ ಹಿಂಗಾರ ತಿನ್ನುವ ಹುಳ ಮತ್ತು ಸುಳಿ ತಿಗಣೆ, ಇದರ ಜೊತೆ ಕೊಳೆ ರೋಗದ ನಿಯಂತ್ರಣಕ್ಕೂ ನಾವೀಗ ಔಷಧಿ ಸಿಂಪಡಣೆ ಮಾಡಿಸುತ್ತಿದ್ದೇವೆ. ಒಂದು ಬ್ಯಾರಲ್ಗೆ ದೈವಿಕ್, ಶಾನ್, ಕ್ರ್ಯಾಕ್ಸ್, ಅದರ ಜೊತೆ ಗಮ್ಮು, ಒಂದು ವಾಟರ್ ಸಾಲಬಲ್ ಆದಂತಹ 99 ಮತ್ತು ಅದರ ಜೊತೆ ಲ್ಯಾಂಬ್ಡಾ ಇದನ್ನು ಬೆರೆಸಿಕೊಂಡು ಎಕರೆಗೆ 2 ಬ್ಯಾರಲ್ನಂತೆ ಔಷಧಿಯನ್ನು ಸ್ಪ್ರೇ ಮಾಡಿಸ್ತಾ ಇದ್ದೇವೆ. ಅವ್ರು ಸುಳಿ ಹಿಡಿರ್ಲಿ ನಂಗೆ ಸುಳಿ ಬಿದ್ರೆ ಸಾಕದ ಕೆಳಗೆ ಹಿಂಗಾರಕ್ಕೆ ಅಡ್ಕೊಂಡ್ ತದನಂತರ ಎಲ್ಲ ರೈತ ಬಾಂಧವರು ನಿಮ್ಮ ತೋಟಗಳಲ್ಲಿ ಒಣಗಿರೋಂಥ ಹಿಂಗಾರುಗಳನ್ನು ಹೊರಗೆ ಕಿತ್ತು ಸುಟ್ಟಾಕಿ ತದನಂತರ ನೀವು ಔಷಧಿಯನ್ನು ಸ್ಪ್ರೇ ಮಾಡಲು ಶುರು ಮಾಡಿದರೆ ಉತ್ತಮವಾಗಿರುತ್ತದೆ. ಮತ್ತು ಈ ತೋಟದ ಇಳುವರಿ ಮತ್ತು ಈ ತೋಟ ಎಷ್ಟು ಚೆನ್ನಾಗಿರಲು ಕಾರಣ ಏನು ಎಂಬುದನ್ನು ನಿಮಗೆ ಹಂತ ಹಂತವಾಗಿ ಮುಂದಿನ ವಿಡಿಯೋಗಳಲ್ಲಿ ತಿಳಿಸುತ್ತೇನೆ. ಧನ್ಯವಾದಗಳು.